ನಿಮ್ಮ ಮಗ ಹೋಗಿರೋದು ಸಂಸತ್ ಹೇಳಿ ಸಂಸತ್ಗೆ ನುಗ್ಗಿರೋ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆಯ್ತಾ ಸರ್. ನನ್ನ ಮಗ ಮನೋರಂಜನ್ ಹೌದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಾವೆಲ್ಲ ರೈತ ಕುಟುಂಬದಿಂದ ಬಂದಂಥವ್ರು. ನಾವು ಪ್ರತಾಪ್ ಸಿಂಹ ಅವರ ಕಾನ್ಸಸಿಯವರೇ ನಾವೆಲ್ಲ, ಆಯ್ತಾ ಸರ್. ಹಾಗಾಗಿ ಅವನು ನನ್ನ ಮಗ ಒಳ್ಳೆ ಮಗ, ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಬುದ್ಧಿ ಕೊಟ್ಟಿದ್ದೀವಿ, ಎಲ್ಲ ವಿವೇಚನೆ ಕೊಟ್ಟಿದ್ದೀವಿ. ಮುಂದಕ್ಕೆ ಅವ್ನು ಏನು ಮಾಡ್ತಾವನೆ ಅನ್ನೋದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಸರ್. ಇವತ್ತು ಏನಾಗಿದೆ ಅದು ಖಂಡನೀಯ ಸರ್. ಯಾರೇ ಮಾಡಲಿ, ನನ್ನ ಮಗನೇ ಮಾಡಲಿ, ಇನ್ನೊಬ್ಬರೇ ಮಾಡಲಿ, ಅದು ಭಾರಿ ಖಂಡನೀಯ ಸರ್. ನಾನು ಖಂಡಿಸ್ತೀನಿ ಸರ್. ನಿಮ್ಮ ಮಗ ಸರ್ ಬಿ ಇಂಜಿನಿಯರ್ ಸರ್. ಎಲ್ಲಿದ್ರು ಅವರು ಸರ್ ಅವನು ಕೆಲಸ ಅಂದರೆ ಬಂದು ಈಗ ಎಲ್ಲ ಬಿ ಇಂಜಿನಿಯರ್ ಮಾಡಿಕೊಂಡು ನನ್ನ ತೋಟದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾನೆ. ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಅಂತೇಳಿ ಆ ಪ್ರಾಜೆಕ್ಟಲ್ಲೇ ಅವನು ಎಲ್ಲ ಮಾಡ್ಕೊಂಡಿರುತ್ತಿದ್ದ. ಆಮೇಲೆ ಕೆಲವು ಎಲ್ಲ ಬುಕ್ಸ್ಗಳೇ ಓದೋನು ಸರ್. ಎಲ್ಲ ಸ್ವಾಮಿ ವಿವೇಕಾನಂದನ ಬುಕ್ಸ್ಗಳು ಓದೋನು. ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಸಮಾಜದಲ್ಲಿ ಎಲ್ಲ ನುರಿತವ್ರಿಗೆ, ಎಲ್ಲ ಬಡವರು ಬಗರಿಗೆ ಎಲ್ಲ ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಇತ್ತು ವಿನ ಅವನಿಗೆ ಕೆಟ್ಟದ್ದು ಮಾಡೋದು ಅನ್ನೋದು ಯಾವುದೂ ನಮಗೆ ತಿಳಿದು ಬಂದಿಲ್ಲ ಸರ್. ನಿಮ್ಮ ಮಗ ಹೇಳ್ತೀನಿ ಸರ್ ಈಗ ನನ್ನ ಮಗ ಹೋಗಿರೋದು ಅದು ತಪ್ಪು, ಅದು ಖಂಡನೀಯ. ಯಾರೇ ಆಗಲಿ ಸರ್, ಅದು ನಮ್ಮನೆ, ನಮ್ಮ ಸಂಸತ್ ಭವನ, ಅರ್ಥ ಆಯ್ತಾ ಸರ್. ನಾವು ಸಮಾಜದಲ್ಲಿ ಇದ್ಕೊಂಡು ಈ ಕೆಟ್ಟ ಕೆಲಸ ಮಾಡೋದು ಖಂಡನೀಯ ಅಲ್ವಾ ಸರ್? ಮಾಡಬಾರ್ದು. ಎಲ್ಲ ಹೋರಾಟದ ಮೂಲಕ ಮಾಡಬೇಕು ವಿನ ಇಂಥ ಇದನ್ನು ಯಾರು ಒಪ್ಕೋತಾರೆ ಸರ್? ಅವ್ನು ಕೆಲಸ ಏನು ಮಾಡ್ತಾ ಇರಲಿಲ್ವಾ ಸರ್? ಕೆಲಸ ಆದರೆ ನನ್ನ ತೋಟಕ್ಕೆ ಬರ್ತಾ ಇದ್ದ, ನನ್ನ ಜೊತೆ ಕೆಲಸ ಮಾಡಿಸೋನು, ಆಳು ಕಾಳು ಎಲ್ಲ ಕಟ್ಕೊಂಡು ಎಲ್ಲ ಕೆಲಸನೂ ಮಾಡೋನು. ಇದು ಅಡಿಕೆ, ತೆಂಗು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಅವನಿಗೆ ಆಗಿ ಮಾಡಿಕೊಟ್ಟಿದ್ದೀನಿ ಒಂದು ಪ್ರಾಜೆಕ್ಟು, ಆಯ್ತಾ ಸರ್. ಅಲ್ಲಿ ಬಂದು ಎಲ್ಲ ನೋಡ್ಕೊಳ್ಳೋನು, ಬರೋನು, ಮಾಡೋನು. ಒಂದೇನಪ್ಪ ಅಂದರೆ ಸರ್, ಅವನಲ್ಲಿ ಸಮಾಜ ಸೇವೆ ಮಾಡಬೇಕು ಅನ್ನೋ ಭಾವನೆ ಇತ್ತು ಸರ್. ಅದು ಬಿಟ್ಟರೆ ಬೇರೆ ನನ್ನ ಮಗನಲ್ಲಿ ಯಾವುದು ಕೆಟ್ಟದ್ದು, ಒಂದು ಕುಡಿಯೋದಾಗಲಿ, ಒಂದು ತಿನ್ನೋದಾಗಲಿ, ಅದು ಇನ್ನೊಬ್ಬರಿಗೆ ಮೋಸ ಮಾಡೋದು, ಒಂದು ಸಿಗರೇಟ್ ಸೇದೋದಾಗಲಿ ಯಾವುದೂ ಇಲ್ಲ ಸರ್ ಅವನು. ಸರ್ ನನ್ನ ಮಗ ಬೆಂಗಳೂರಿಗೆ ಹೋಗ್ತೀನಿ ಪಪ್ಪ ಹಾಗಂತೇಳಿ ಹೋದ ಸರ್. ಆಮೇಲೆ ನಾವು ಅವನು ಬೆಂಗಳೂರಿಗೆ ಹೋಗೋದು, ಡೆಲ್ಲಿಗೆ ಹೋಗೋದು, ಅದು ಎಲ್ಲ ಕಾಮನ್ನಾಗೆ ಇತ್ತು ಸರ್. ಅವ್ನು ಬಂದರೆ ನನ್ನ ಜೊತೆ ತೋಟದಲ್ಲಿ ಕೆಲಸ ಮಾಡೋನು. ಆಮೇಲೆ ತೋಟದಲ್ಲಿ ಬಂದು ಅಲ್ಲಿ ವಾರ 15 ದಿವಸ ಅಲ್ಲಿರೋನು. ಅಲ್ಲಿಂದ ಬಂದರೆ ಮೈಸೂರಿಗೆ ಬರೋನು. ಈಗ ಮೈಸೂರಿಗೆ ಬಂದರೆ ಬೆಳಿಗ್ಗೆಯಿಂದ ವಾಕು, ಅವನಿಗೆ ಎಕ್ಸಸೈಸು, ಆಮೇಲೆ ಬುಕ್ಕುಗಳು ಓದೋದು. ಅದು ಬಿಟ್ಟರೆ ಬೇರೆ ಇದು ಯಾವುದೂ ಅವನಲ್ಲಿ ಇಲ್ಲ ಸರ್. ಅದು ನನಗೆ ಗೊತ್ತಿಲ್ಲ ಸರ್. ಅದು ಪಾರ್ಲಿಮೆಂಟಿಗೆ ಹೋಗಿರೋದು, ಅವರು ಏನು ಮಾಡಿದರೆ ನಮಗೆ ಮಾಹಿತಿ ಇಲ್ಲ ಸರ್. ನಾವು ರೈತ ಕುಟುಂಬದಿಂದ ಬಂದವರು. ಈಗಲೂ ನನ್ನ ತೋಟದಿಂದ ಕೆಲಸ ಮಾಡ್ಕೊಂಡು ಈಗ ಬಂದಿರೋನು ಸರ್. ಸರ್ ನಂದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಾಪುರ ಗ್ರಾಮ ಅಂತ ಬರುತ್ತೆ ಸರ್. ಅಲ್ಲಿ ಇರೋದು. ಇಲ್ಲ, ಪ್ರತಾಪ್ ಸಿಂಹ ಅವರು ನಾವು ವೋಟರ್ಸು. ಸೊ ಪ್ರತಾಪ್ ಸಿಂಹ ಅವರು ನಮಗೆ ಇದು ಭಾಳ ಬೇಕಾದವರು, ನಾವೆಲ್ಲ ವೋಟರ್ಸು ಸರ್ ಅವ್ರಿಗೆ, ಆಯಿತಾ ಸರ್. ಅದರಲ್ಲಿ ಏನು ನಡೆದಿದ್ದು ನಮಗೆ ಗೊತ್ತಿಲ್ಲ ಸರ್. ಈಗ ಪ್ರತಾಪ್ ಸಿಂಹ ಅವ್ರಿಗೆ ಎಲ್ಲ ವೋಟರ್ಸ್ ನಾವು ಸರ್. ಹಾಗಾಗಿ ಅವರು ಏನು ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇಲ್ಲ, ನಮಗೆ ಗೊತ್ತಿಲ್ಲ ಸರ್. ಸರ್ ಈಗ ಮಗನ ಇದು ನಡವಳಿಕೆ ಬಗ್ಗೆ ಯಾವುದೇ ಡೌಟ್ ಇಲ್ಲ ಸರ್. ಈ ವರ್ತನೆ ಬಗ್ಗೆ ನಾನು ಖಂಡನೆ ಮಾಡ್ತೀನಿ ಸರ್. ಸಮಾಜದಲ್ಲಿ ಯಾರೇ ಮಗನಾದರೂ ಈ ಥರ ಕೆಲಸನ ಯಾವ ಮಕ್ಕಳೂ ಮಾಡಬಾರ್ದು, ಗೊತ್ತಾಯ್ತು ಸರ್. ಇವತ್ತು ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಅದು ನಮ್ಮ ಸೊತ್ತು, ಯಾರ ಸೊತ್ತು ಅಲ್ಲ ಅದು. ಆ ಸೊತ್ತಿಗೆ ಹೋಗಿ ನುಗ್ಗಿ ಮಾಡಿರೋದು ಖಂಡನೀಯ. ನಾನು ಒಪ್ಪಲ್ಲ ಸರ್, ಅಪ್ಪನಾಗಿ ತಪ್ಪು ಸರ್.